ಇಲ್ಲಿ ಜೀಬ್ರಾಗಳನ್ನ ಬರೀ ನೋಡೋದಷ್ಟೇ ಅಲ್ಲ, ಅದನ್ನ ಮುಟ್ಟಿ ಫೋಟೋ ತೆಗೆಸ್ಕೋಬಹುದು. ಹುಲಿ ಸಿಂಹಗಳನ್ನ ಬೋನಿಂದ ಹೊರಗಡೆ ನೋಡಬಹುದು, ಹಾಗೆ ಅದ್ರ ಜೊತೆ ಓಡಾಡಬಹುದು. 100 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರೋ ದೊಡ್ಡ ದೊಡ್ಡ ಆಮೆಗಳನ್ನ ನೋಡಬಹುದು. ಈ ತರ ಎಲೆಕ್ಟ್ರಿಕ್ ಬೈಕ್ ನಲ್ಲಿ ಕಾಡ್ ತುಂಬಾ ನಾವೇ ಓಡಿಸ್ಕೊಂಡು ಪ್ರಾಣಿಗಳನ್ನ ಹತ್ರದಿಂದ ನೋಡಬಹುದು. ಜಿರಾಫೆಗಳ ಜೊತೆ ಬ್ರೇಕ್ಫಾಸ್ಟ್ ಮಾಡಬಹುದು. ತೆಳ್ಳಿಗೆ ಪಿಂಕ್ ಪಿಂಕ್ ಕಾಲಿರೋ ಫ್ಲೆಮಿಂಗೋಸ್ ನೋಡಬಹುದು. ಎಲ್ಲಪ್ಪ ಇದೆ ಇವೆಲ್ಲ ಅನ್ಕೋತಿದ್ರೆ ಹೇಳ್ತೀನಿ ರೀ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಕ್ರೊಸಾಂಟ್ ತಗೊಂಡಿದ್ದೀನಿ, ಅದಕ್ಕೆ ಆರೆಂಜ್ ಮಾರ್ಮಲ್ ಜಾಮ್, ಚಿಕನ್ ಸಾಸೇಜ್, ಪಪಾಯ, ಆಮೇಲೆ ಸಾಟೆ ಪೊಟ್ಯಾಟೋಸ್ ಇದೆ, ಸ್ವಲ್ಪ ಆಮ್ಲೆಟ್ ತೊಗೊಂಡಿದ್ದೀನಿ, ರೆಡ್ ಬೀನ್ಸ್ ಇದೆ ಆ್ಯಂಡ್ ಪ್ಯಾಷನ್ ಫ್ರೂಟ್ ಜ್ಯೂಸ್. ಇವತ್ತು ನಾವು ಹೋಗ್ತಾ ಇದೀವಿ ಕಸೀಲಾ ನೇಚರ್ ಪಾರ್ಕ್. ಇದಿರೋದು ಮಾರಿಷಸ್ ಅಲ್ಲಿ. ಇದನ್ನ ಝೂ ಅಂತಾನೂ ಕೂಡ ಕರಿಬಹುದು. ಈ ಝೂಗೆ ಎಂಟ್ರಿ ಫೀ ಅಪ್ರಾಕ್ಸಿಮೇಟ್ಲಿ ಇಷ್ಟಾಗುತ್ತೆ. ನೀವು ಮುಂಚೆನೆ ಕ್ಲೂಕ್ ವೆಬ್ಸೈಟ್ ಇಲ್ಲ ಬೇರೆ ಯಾವ್ದಾದ್ರು ವೆಬ್ಸೈಟ್ ಇಂದ ಪ್ರೀ ಬುಕ್ ಮಾಡಿದ್ರೆ ಇಟ್ಸ್ ಬೆಟರ್. ಇದು ದೊಡ್ಡೋರ್ಗೆ ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಮೇನ್ಲಿ ನನಗೆ ಯಾಕೆ ಇದು ಬಹಳ ಇಷ್ಟ ಆಯ್ತು ಅಂದ್ರೆ ಈ ಬೈಕ್ ಇದೆಯಲ್ಲ, ಇದು ಫಾರೆಸ್ಟ್ ಒಳಗಡೆ ರೈಡ್ ಮಾಡ್ಕೊಂಡು ನಾವೇ ಹೋಗ್ಬೋದು. ಇಲ್ಲಿ ಹರ್ಬಿವೋರಸ್ ಅನಿಮಲ್ಸ್ ಅಂದ್ರೆ ಹುಲ್ ತಿನ್ನೋ ಅಂತ ಪ್ರಾಣಿಗಳನ್ನ ಓಪನ್ ಆಗಿ ಬಿಟ್ಟಿರ್ತಾರೆ, ಯಾವ್ದನ್ನು ಕೇಜಲ್ ಹಾಕಿರೋದಿಲ್ಲ. ಸೊ ನಾವ್ ಈ ತರ ಸ್ಕೂಟರ್ ನ ಓಡಿಸ್ಕೊಂಡು ಹತ್ರ ತನಕ ಹೋಗಿ ಅದನ್ನ ಮುಟ್ಟಿ ಫೋಟೋ ತೆಗೆಸ್ಕೊಂಡು ಎಂಜಾಯ್ ಮಾಡಬಹುದು. ಈ ಎಲೆಕ್ಟ್ರಿಕ್ ಸ್ಕೂಟರ್ ನ ಓಡಿಸಕ್ಕೆ ತುಂಬಾ ಫನ್ ಅಂಡ್ ಅಡ್ವೆಂಚರಸ್ ಆಗಿತ್ತು. ಇನ್ನು ಈ ತರ ಆಮೆಗಳಂತೂ ನೂರಾರು ನೋಡ್ಬೋದು. ಹಾಗೆ ಅದಕ್ಕೆ ಫೀಡ್ ಕೂಡ ಮಾಡಬಹುದು. ಈ ಎಲ್ಲಾ ಪ್ರಾಣಿಗಳನ್ನ ಆಫ್ರಿಕಾ ಇಂದ ಮಾರಿಷಸ್ಗೆ ಇಂಪೋರ್ಟ್ ಮಾಡ್ಕೊಂಡು ಈ ತರ ಒಂದು ನೇಚರ್ ಪಾರ್ಕ್ ಮಾಡಿ ಇಲ್ಲಿ ಅವುಗಳನ್ನೆಲ್ಲ ನೋಡ್ಕೊಳ್ತಾರೆ. ಈ ನೇಚರ್ ಪಾರ್ಕ್ ಒಟ್ಟು 350 ಹೆಕ್ಟೇರ್ಸ್ ಇದೆ. ಇಲ್ಲಿ 2000ಕ್ಕಿಂತ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನ ನೋಡಬಹುದು. ಸುತ್ತಮುತ್ತ ಎಲ್ಲ ಕಡೆ ಗ್ರೀನರಿ, ಹಿಂದ್ಗಡೆ ಮೌಂಟನ್ಸ್ ಇರುತ್ತೆ. ಇಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಇದೆ ಮಾಡಕ್ಕೆ. ಬರ್ಡ್ ಕಿಂಗ್ಡಮ್, ಪ್ಯಾಂಜಿಯಾ ಕಿಡ್ಸ್ ಪಾರ್ಕ್, ಆಫ್ರಿಕನ್ ಸಫಾರಿ, ಪ್ರಿಡೇಟರ್ ಕಿಂಗ್ಡಮ್, ಅನಿಮಲ್ ಫೀಡಿಂಗ್, ಆಮೇಲೆ ಎಕ್ಸ್ಕ್ಲೂಸಿವ್ ಆಕ್ಟಿವಿಟೀಸ್ ಆದ ಬ್ರೇಕ್ಫಾಸ್ಟ್ ವಿತ್ ಜಿರಾಫ್, ಎಲೆಕ್ಟ್ರಿಕ್ ಬೈಕ್ ರೈಡಿಂಗ್, ಕ್ವಾಡ್ ಬೈಕಿಂಗ್ ಅಂತ ಇನ್ನೂ ಎಷ್ಟೊಂದು. ನಾನು ಆಸ್ಟ್ರಿಚ್, ರೈನೋಸು ಹಾಗೆ ಈ ಜೀಬ್ರಾಸ್ ನೋಡಿದ್ದು ಫಸ್ಟ್ ಟೈಮು. ಬಹಳನೇ ಖುಷಿ ಆಯ್ತು. ಇಡೀ ಮಾರಿಷಸ್ ಅಲ್ಲಿ 2 ರೈನೋಸ್ ಇರೋದಂತೆ, ಒಂದು ಇಲ್ಲ, ಇನ್ನೊಂದು ಬೆಂಜಿ ಅಂತ. ಓಡಾಡಿ ಸುಸ್ತಾದ್ಮೇಲೆ ಅಲ್ಲಲ್ಲೇ ರೆಸ್ಟೋರೆಂಟ್ಸ್ ಇದೆ ರಿಫ್ರೆಶ್ ಆಗಕ್ಕೆ. ನೀವು ಮಾರಿಷಸ್ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲಿ ಕಸಿಲಾ ಝೂನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದರಲ್ಲೂ ಸ್ಪೆಷಲಿ ಈ ಬೈಕ್ ರೈಡ್ ನಂತೂ ಮಿಸ್ ಮಾಡ್ಲೇಬೇಡಿ. ಈ ಆಕ್ಟಿವಿಟಿಗೆ ನಮ್ ಜೊತೆ ಗೈಡ್ ಕೂಡ ಬಂದಿರ್ತಾರೆ. ಪ್ರತಿ ಒಂದ್ ಆನಿಮಲ್ದು ಹೆಸರು, ಅದರ ಜೀವನ ಶೈಲಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾರಿಷಸ್ ನ ಹೇಗ್ ಪ್ಲಾನ್ ಮಾಡ್ಬೇಕು, ಎಷ್ಟ್ ದಿನಕ್ಕೆ ಮಾಡ್ಬೇಕು, ಏನೇನ್ ಆಕ್ಟಿವಿಟೀಸ್ ಮಾಡ್ಬೇಕು, ಏನ್ ತಿನ್ಬೇಕು, ಎಲ್ಲಿ ಶಾಪಿಂಗ್ ಮಾಡ್ಬೇಕು ಎಲ್ಲಾನು ಹೇಳ್ತೀನಿ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲಾರ ಹತ್ರ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗ್ಲಿ.